ಕೂಡ ಫುಲ್ ಇದೆ. ನೋಡುವ, ಹೋಪ್ ಫಾರ್ ದ ಬೆಸ್ಟ್. ಲಾಸ್ಟ್ ಟೈಮ್ ಹಿಂಗೆ ಪರಿಸ್ಥಿತಿ ಆಗ್ಬಿಟ್ಟು ಭಾಳ ಕಷ್ಟ ಆಗ್ತದೆ ಮಳೆದಾಗ. ಆದರೂ ಈವ್ನಿಂಗ್ ಟೈಮಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್. ಬಟ್ ಇವಾಗ ನೋಡುವ, ಮಳೆ ಬರಲಿಲ್ಲ ಅಂತಂದ್ರೆ ಓಕೆ. ಏನಿರೋದು ಲೇಟ್ ಆಗಿದೆ, ಕತ್ಲಾದಷ್ಟು ಲೈಟ್ ಅನ್ನೋದಷ್ಟು ವಿಡಿಯೋನು ಅಷ್ಟು ಕ್ಲಾರಿಟಿ ಬರಲ್ಲ. ನೋಡೋಣ. ಭಯಂಕರ ಲೇಟ್ ಆಗಿ ಬೇಡ ಇವಾಗ ಭಯಂಕರ ಲೇಟ್ ಆಗೈತಿ. ಕರಾರ್ ಹೊಡೆದು ಏಯ್ ಚಪಾಟಿ ಅದ್ದಕ್ಕೆ ಬೇಡ. ಯಾಕಂದ್ರೆ ಅದನ್ನ ಶೂವಿಂಗ್ ಹೊಸವಲ್ಲ, ಲೈಟ್ ಅವನ್ ಮೀಡಿಯಮ್ ಹೋಗಿ ಬರೋಣ. ಕುದುರೆಗೆ 50 ಮಾಲ್ ಹೊಡೆದಾರೆ. ಶೂ ನೋಡಿ ಬನ್ನಿ, ಗೊತ್ತಾಗುತ್ತೆ ಹೊಸ ನಾಲ್ ಹೆಂಗೆ ಕಾಣುತ್ತೆ ಅಂತೇಳಿ. ಬಿಟ್ಟು ನೋಡ್ರಿ, ಇವತ್ತು ಹೊಡೆದಾರೆ ಮಾಲ್. ಇವತ್ತು ಹೂಸನ್ನ ಕ್ಲೀನ್ ಮಾಡಿಲ್ಲ ಅಷ್ಟು. ಕುದುರೆ ಬಗ್ಗೆ ಏನೋ ಗೊತ್ತಿಲ್ಲ. ಕುದುರೆ ಗೊತ್ತಿಲ್ಲ ಅಂದ್ರೆ ಹತ್ತಕ್ಕೆ ಹೋಗ್ಬಾರ್ದು. ಕುದುರೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಹತ್ತು ಹೋಗಾಗತ್ತೆ. ಗಂಡು ಕುದುರೆಗೆ ನೋಡಿ ಗೊತ್ತಾಗತ್ತೆ ನನಗೆ. ಗಂಡು ಕುದುರೆಗೆ ಅಲ್ಲಿ ಕಾಣುತ್ತೆ. ಕುದುರೆ ಅಲ್ಲಿ ಮುರಿದಿದೆ. ಇದು ಅಲ್ಲ ಅದು ಮುರಿದಿದೆ. ಇಲ್ಲಿ ಹೆಂಗೆ ಕಾಣ್ತಿದ್ದಿಲ್ಲ, ಇದ್ರಲ್ಲಿ ಕಾಣುತ್ತೆ. ಇದೆ ಈ ಕಡೆ ದಿನ ಇದೇನೋ. ಕುದುರೆ ಯಾವಾಗಲೂ ಮಾತಾಡ್ಸ್ಕೊಂತ ಬರಬೇಕು. ಕುದುರೆ ನಾವು ಎಷ್ಟು ಮಾತಾಡ್ಸ್ತೀವಲ್ಲ ಅದು ನಮಗೆ ಸ್ಪಂದನೆ ಮಾಡುತ್ತೆ. ನಮ್ಮ ಸ್ಮೆಲ್ ಅದಕ್ಕೆ ಇರಬೇಕು. ಆದಷ್ಟು ನಮ್ಮ ಸ್ಮೆಲ್ ಅದಕ್ಕೆ ಗೊತ್ತಾಗಬೇಕು. ಓಕೆ, ಇವರೇ ರೈಡರ್ ಅಂತೇಳಿ. ಅವಾಗ ಏನಾಗುತ್ತೆ, ಕುದುರೆಗಳಿಗೆ ಫ್ರೀನೆಸ್ ಇರುತ್ತೆ, ಹೆದರಿಕೆ ಆಗಲ್ಲ ಕುದುರೆಗಳಿಗೆ. ಓಕೆ, ನಮ್ಮರೇ ಅಂತ. ಹಾಯ್ ಎಲ್ಲ ನಮಸ್ಕಾರ. ಅಂತ ಇವತ್ತು ವಿಠಲ್ ರೈಡಿಂಗ್ಗೆ ಹೋಗ್ಬೇಕಂತ ಒಂದು ಫೈನಲಿ ಪ್ಲಾನ್ ಮಾಡಿದೆ. ಅವನು ಮಾಡ್ದ ಆ್ಯಕ್ಚುಲಿ. ಆದ್ರೆ ನಂದು ಯಾಕೆ ಸುಮ್ಮನೆ ಡಲ್ಲ ಅದೇ. ಬಟ್ ಅವನು ಇಲ್ಲ, ಫೈನಲಿ ಹೋಗೇ ಬಿಡೋಣ ಇವತ್ತು ಅನ್ಕಂತ ಬಂದ್ವಿ. ಇಬ್ರು ಲೇಟ್ ಆಯ್ತು, ತುಂಬಾ ಅಂದ್ರೆ ತುಂಬಾ ಲೇಟ್ ಆಯ್ತು. ಆದ್ರೂ ಪರವಾಗಿಲ್ಲ ಅಂತಂದು ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಕುದುರೆನ ಮತ್ತೆ ಮೇಲೆ ಕುತ್ಕೊಂಡು ಈಗ ರೈಡಿಂಗ್ ಸ್ಟಾರ್ಟ್ ಆಗಿದ್ದೀವಿ. ಸೊ ನಾನು ಎದುರುಗಡೆ ವಿಠಲ್ನು ಇದ್ದಾನೆ. ಈಗ ನಾವಿಬ್ಲಾರು ಇನ್ನು ರೈಡಿಂಗ್ ಹೋಗ್ತಿದೀವಿ. ಸೊ ಹೆಂಗ್ ಹೋಗುತ್ತೆ ಏನನ್ನೋದು ನಮಗೂ ಇನ್ನೂ ಗೊತ್ತಿಲ್ಲ. ಇವೆಲ್ಲ ನ್ಯೂ ಸ್ಟಾರ್ಟೆಡ್ ಕುದುರೆಗಳು. ಸೊ ಈ ಸೈಡಲ್ಲೂ ಮತ್ತೆ ಆ ಸೈಡಲ್ಗೂ ನಿಮಗೆ ಕಂಪ್ಯಾರಿಸನ್ ಗೊತ್ತಾಗುತ್ತೆ. ಸೊ ಈ ತರ ಬೇರೆ ಇರುತ್ತೆ, ಆ ತರ ಬೇರೆ ಇರುತ್ತೆ. ಇದು ನಮ್ಮ ದೇಶದಲ್ಲಿ ಯೂಸ್ ಮಾಡೋಂತ ರಾಜರು ಮಹಾರಾಜರು ಮಾಡ್ತಿದ್ದಂತ ನಮ್ಮ ಇಂಡಿಯನ್ ಕಲ್ಚರ್ ಇಂದ ಸ್ಟಾರ್ಟ್ ಆಗಿದ್ದು. ಇದು ಇಂಗ್ಲಿಷ್ ಅಲ್ಲಿ ಕೌಬಾಯ್ ಸ್ಯಾಡಲ್ ಅಂತಾರೆ. ಆದ್ರೂ ಪರವಾಗಿಲ್ಲ, ನಾವೇನಂತೀವಿ, ನಮ್ಮ ಇಂಡಿಯಾದವ್ರು ಕಂಡಿಡಿದ್ರಿಂದ ನಮ್ಮ ಇಂಡಿಯನ್ ಸ್ಯಾಡಲ್ ಅಂತ ಹೇಳ್ತೀವಿ. ನಾವು ಏನೇ ಇದ್ರು ಇದು ನಾವು ಸ್ವಲ್ಪ ಹೆಮ್ಮೆಯಿಂದ ಹೇಳ್ಕೊಂತೀವಿ. ಅದು ವೆಸ್ಟರ್ನ್ ಸ್ಯಾಡಲ್ ಅಂತ ಅಂದು. ಸೊ ಅದ್ರ ಬಗ್ಗೆ ವಿಠಲ್ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೋಗ್ತಾ ನೆಕ್ಸ್ಟ್ ಮೂವ್ ಆಗಿ ರೈಡಿಂಗ್ ಹೆಂಗೆ ಹೋಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಕುದುರೆ ಹೈಟ್ ಐತೆ, ಸಖತ್ ಹೈಟ್ ಇದೆ. ಹತ್ತದೇ ಕಷ್ಟ ಇದೆ. ನನ್ನಂತ ಹೈಟ್ ಇರೋನಿಗೆ ಹತ್ತದೇ ಕಷ್ಟ. ಈಗ ಮೊದ್ಲಿಗೆಲ್ಲ ಹಾರ್ತಿದ್ದೆ ನಾನು, ಇವಾಗ ಹತ್ತದೇ ಕಷ್ಟ ಐತಿ. ಕುದುರೆ ಫುಲ್ ಗಲೀಜಾಗಿದೆ. ಚಲ್ ಬೇಡ ಆಗೈತಲ್ಲ, ಚಲ ಏಯ್ ಚಲ ಏಯ್ ಚಲ 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 ಚಲ. ಹಾ, ಏನಪ್ಪಾ ಅಂದ್ರೆ ಕುದುರೆದ ಬಿಹೇವಿಯರ್ ಗೊತ್ತಾಗ್ತಿಲ್ಲ. ಎಷ್ಟು ಕೂಗಿದ್ರೆ ಇದು ಹಾಲಾಪ್ ಮಾಡ್ತೈತಿ. ಇದಕ್ಕೆ ಹೊಸ ಕುದುರೆ
ಆ ಒಂದು ಶಾಂತಿ ಇದೆ, ಅದು ಪರವಾಗಿಲ್ಲ. ಅದು ಎಷ್ಟೋ ಇದರಿಂದ ಹೋಗ್ತಿದೆ. ಚಲ್ ಬೇಡ, ಪರವಾಗಿಲ್ಲ. ಏನಿದ್ರು ನಾವು ಡಿಸಿಷನ್ ತಗೋಬೇಕು. ಯಾಕಂತಂದ್ರೆ ಕಿವಿಗಳು ಎಲ್ಲೆಲ್ಲಿ ಟರ್ನ್ ಆಗ್ತಾವಲ್ಲ ಅದ್ರ ಕಣ್ಣು ಅಲ್ಲೆಲ್ಲಿ ಇದಾವ ಅಂತೇಳಿ ನಾವಿಲ್ಲಿ ಮಾತಾಡೋದ ಮೇಲೆ ಕುದುರೆ ಡಿಸಿಷನ್ ತಗೊಂತವೆ. ನಾವು ಮುಂದೆ ಹೋಗ್ಬೇಕು ಬೇಡ, ನಿಲ್ಬೇಕು, ಏನು ಹೇಳ್ತಿದಾರೆ ಕಮೆಂಟ್ಗಳೆಲ್ಲ ನಮ್ಮ ಕುದುರೆಗಳು, ನಮ್ಮ ಇಂಡಿಯನ್ ಬ್ರೀಡ್ಸ್ ಎಸ್ಪೆಷಲಿ ಮಾತಲ್ಲಿ ಕೇಳ್ತಾವೆ. ಅದಕ್ಕೋಸ್ಕರ ನಾವು ಆಲ್ಮೋಸ್ಟ್ ಮಾತಲ್ಲೇ ಕಲಿಸ್ತಿರ್ತೀವಿ, ಎಸ್ಪೆಷಲಿ ಇಂಡಿಯನ್ ಬ್ರೀಡ್ಸಿಗೆ. ತರೋರ್ ಬ್ರೀಡ್ಸಲ್ಲಿ ಏನು ಮಾಡ್ತಾರೆ, ಎಲ್ಲ ಲೆಗ್ಸಲ್ಲಿ ಡಿಪೆಂಡ್ ಆಗುತ್ತೆ. ಲೆಗ್ಸ್ ಮೇಲೆ ಅವರು ಟ್ಯಾಪ್ ಮೇಲೆ ಡಿಪೆಂಡ್ ಆಗುತ್ತೆ. ಟ್ಯಾಪ್ ಹೆಂಗೆ ಮಾಡ್ತಿರ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಲೆಗ್ಸ್ ಮೇಲೆ. ಮುಂದಕ್ಕ ಗಾಡಿಯಾಗ ಹೋಗಣ್ಣವ್ರನ್ನ ಒಂದೇ ಒಂದು ಎಮ್ಮೆಗೋಸ್ಕರ ಇಷ್ಟೆಲ್ಲ ಪರದಾಟ ನಾವು. ಅಲ್ಲಿ ಎಮ್ಮೆ ಇದ್ವಲ್ಲ, ಆ ಕಾರ್ನ ಹೋಗ ಎಮ್ಮೆನ್ ಮುಂದಕ್ಕೆ ದೌಡ್ ಹೋಗೋಣ ಅಂತ ಹೇಳ್ರಿ ಸಾಕು. ಒಳ್ಳೆ ಕ್ಲೈಮೇಟ್ ಅಲ್ಲಿ ರೈಡಿಂಗ್, ಒಳ್ಳೆ ಅದಕ್ಕೂ ಇದಕ್ಕೂ ಎರಡು ಕುದುರೆ ಹೊಡೋದಕ್ಕೂ ಆರಾಮ್ಸೆ. ಅಲ್ಲ ಚಲ್ಲ ಅಲ್ಲ ಚಲ್ಪಟ. ಸೈಡಿ ಬಾ, ಸೈಡಿ ಬಾ. ಹಲೋ ಸರ್, ಆರಾಮ ಸರ್. ನನಗೆ ಮಾತ್ರ ಒಳ್ಳೆ ಸೆಟ್ ಆಗಿದೆ ಕುದುರೆ. ಆ ಹೈಟಿಗೂ ಸ್ವಲ್ಪ ಏನಪ್ಪ ಅಂದರೆ ಎದುರ್ತ ತಿರ್ಕುದ್ರೆ, ಬಟ್ ರೈಡಿಂಗಲ್ಲಿ ಚೆನ್ನಾಗಿದೆ. ಚಾಲಿದೆ, ರೈಡಿಂಗು ಇದೆ ನೋಡ್ರಿ. ಗಾಡಿ ಹಿಂದೆ ಇದ್ರೂ ಗಾಡಿ ಎದುರ್ತಲ್ಲ, ಕೆಸರಿದೆ, ನೀರಿದೆ, ಎದಕ್ಕೂ ಜಿಮ್ ಅಂತ ಕುದುರೆ. ಶಾಬಾಷ್ ಬೇಡ, ಶಾಬಾಷ್. ಸಂಖ್ಯೆ ತರ್ಕೋದ್ರೆ ಹಿಂದೆ ನಿಂತ್ಕೊಂಡ್ಬಿಡ್ತು. ಅಲ್ಲ ಚಲ್ಬೇಡ, ಅಲ್ಲ ಚಲ್ಬೇಡ, ಅಲ್ಲ ಚಲ್ಬೇಡ, ಅಲ್ಲ ಚಲ್ಬೇಡ, ಅಲ್ಲ ಚಲ್, ಅಲ್ಲ ಚಲ್, ಅಲ್ಲ ಚಲ್, ಅಲ್ಲ ಚಲ್. ಶಾಬಾಷ್, ಅಲ್ಲ ಚಲ್, ಅಲ್ಲ ಚಲ್. ಅಲ್ಲ ಚಲ್, ಅಲ್ಲ ಚಲ್, ಅಲ್ಲ ಚಲ್. ಅಲ್ಲ ಚಲ, ಅಲ್ಲ ಚಲ, ಅಲ್ಲ ಚಲ. ಏನಪ್ಪ ಅಂತಂದ್ರೆ ಲೈಫಲ್ಲಿ ಯು ಕ್ಯಾನ್ ಗೆಟ್ ಮನಿ. ನಿಮ್ಮ ಮನೆಯಿಂದ ಎಲ್ಲಾದರೂ ತಗೋಬೋದು, ಬಟ್ ಈ ಹ್ಯಾಪಿನೆಸ್ಸು, ಈ ಏನು ಖುಷಿ, ನೇಚರಲ್ಲಿ ಇರೋ ಖುಷಿ ಈಗ ಅದು ನೇಚರಲ್ಲಿ ಬಂದಾಗ ನಿಮಗೆ ಸಿಗೋದು. ಈ ಸನ್ಸೆಟ್ಟಲ್ಲಿ ವ್ಯೂ ನೋಡಿ ಹೆಂಗಿದೆ. ರೈಡಿಂಗಲ್ಲಿ ಏನಪ್ಪ ಅಂತಂದರೆ ಮೊಬೈಲ್ಗಳು ವಿಡಿಯೋ ರೆಕಾರ್ಡಿಂಗ್ ಭಾಳ ಕಷ್ಟ ರೈಡಿಂಗಲ್ಲಿ. ಅಂದ್ಕೊಂಡು ಸುಲಭ ಅಲ್ಲ. ನಾನು ಅಂದ್ಕೊಂಡಿದ್ದೆ ಹೆಂಗೆ ಸಂಖ್ಯೆ ಹೆಂಗಿತ್ತು ವಿಡಿಯೋ. ನಾವು ಅನ್ಕೊಂತೀವಿ ವಿಡಿಯೋ ಅದೇನು ಮಾಡ್ಬೋದು ಅಂತೇಳಿ, ಬಟ್ ಒಂದು ಕೈಲಿ ಹ್ಯಾಂಡಲ್ ಮಾಡ್ಕೊಂತ ಕುದುರೆಗಳ್ನ ಮಾಡೋಕ್ಕಾಗ್ತದೆ. ಚಲ ಆಗೈತಲ್ಲ. ಭಾರಿ ಕಾಣತ್ತಲ್ಲ ಇದು ವಾತಾವರಣ.
ಬರ್ರಿ ಒಕ್ಕತ್ ಬರ್ರಿ ಅದು ಬರೀ ಒಂದೊಂದ್ ಕಡೆ ಒಂದೊಂದ್ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದ್ದಾವೆ. ಆದ್ರೂ ಬಿಡ್ತಾ ಎಲ್ಲ ಫೈನಲಿ ಏನಪ್ಪ ಅಂತಂದ್ರೆ ರೈಡಿಂಗ್ ಚೆನ್ನಾಗಿದೆ, ಇವತ್ತು ಕ್ಲೈಮೇಟ್ ಚೆನ್ನಾಗಿದೆ. ಬಟ್ ಏನಪ್ಪ ಅಂದ್ರೆ ಅಡ್ಡಾಟ ಎಲ್ಲವೂ ಅಡ್ಡಾಟ ಬರ್ತಿದ್ದಾವೆ. ಒಂದು ದನ ಅಡ್ಡ ಬರ್ತಿದ್ದಾವೆ, ರೋಡ್ ಕಲ್ಪಿಸಿದ್ದಾವೆ. ಏನೋ ಪ್ರಾಬ್ಲಮ್ ಆಗ್ತದೆ, ಯಾಕಂತ ಗೊತ್ತಾಗ್ತಿಲ್ಲ. ಬಟ್ ರೈಡಿಂಗ್ ಮಾತ್ರ ಕ್ಲೈಮೇಟ್ ಭಾಳ ಚೆನ್ನಾಗಿದೆ. ಬರೇ ದನಗಳು ಅಡ್ಡ ನೋಡ್ರಿ ಇಲ್ಲಿ, ದನಗಳು ಬರೇ ಅಡ್ಡ ಬರ್ತದೆ ದನಗಳು, ಯಾಕಂತ ಗೊತ್ತಾಗ್ತಿಲ್ಲ. ಚಲ್ ಹಾ ಜುಬುರ್ ಮಳೆ, ಒಳ್ಳೆ ಕ್ಲೈಮೇಟ್, ಮಳೆ, ವೆದರ್, ಕೋಲ್ಡ್ನೆಸ್. ನಾಮಕರಣ ಮಾಡೋಣ ಕುದುರೆಗೆ, MJ ಅಂತೇಳಿ, ಮೇರಿ ಜಾನ್ ಅಂತೇಳಿ ಕುದುರೆ ಹೆಸರು. ನಮ್ಮ ಸಂಕೇತ್ ಅವರು ಕುದುರೆ ಯಾಕೆ ಏನು ಗೊತ್ತಿಲ್ಲ, ಅರ್ಥ ಇಲ್ಲ ಕುದುರೆ ಯಾಕೆ ಏನಂತ ಗೊತ್ತಿಲ್ಲ. ಬಟ್ ಏನಪ್ಪ ಅಂತಂದ್ರೆ ಕುದುರೆಯಲ್ಲಿ ಶಾಂತಿ ಸ್ವಭಾವ ಇದೆ. ಹೊಸ ಕುದುರೆ, ಬಟ್ ಕುದುರೆ ಶಾಂತಿ ಸ್ವಭಾವ ಇದೆ. ಇವತ್ತೇ ನಾಲ್ ಓಡಿಸಿದ್ದಾರೆ ಕುದುರೆಗೆ, ಆದ್ರೂ ಪರವಾಗಿಲ್ಲ, ಚೆನ್ನಾಗಿದೆ ರೆಡಿ. ಗುರು ಯಾಕೋ ಬರಂಗಿಲ್ಲ, ಬನ್ನಿ ಹೋಗೋಣ. MJ ಅಂತ ನಾಮಕರಣ ಮಾಡಿದ್ದೀನಿ ಕುದುರೆ ಹೆಸರಿಗೆ. MJ ಅಂದರೆ ಮೇರಿ ಜಾನ್ ಅಂತ ಹೇಳಿ, ನನ್ನ ಜೀವ. ಅಂದರೆ 2 hours ಆಯ್ತು ರೈಡಿಂಗ್ ಸ್ಟಾರ್ಟ್ ಮಾಡ್ಕೊಂಡು. ನಾವು 6 ಸ್ಟಾರ್ಟ್ ಮಾಡಿದ್ವಿ, 6:30 ಹಂಗೆ. ಆಲ್ರೆಡಿ 7:50. ಒಳ್ಳೆ ರೈಡಿಂಗ್ ಕೊಡ್ತು. ಕಮೆಂಟ್ನ ಫಸ್ಟು ಅರ್ಥ ಆಗಿದ್ದಿಲ್ಲ ನಮಗೆ, ಇಬ್ರಿಗೂ ಅರ್ಥ ಆಗಿದ್ದಿಲ್ಲ. ಯಾಕಂದ್ರೆ ಅದು ಹೆದರ್ಕಿರ್ತಿತ್ತು, ನಮಗೂ ಹೆದರ್ಕಿ, ಯಾಕಂದ್ರೆ ಹೊಸ ಕುದುರೆ ಅಂತ ಹೇಳಿ. ಬಟ್ ಬರ್ತಾ ರೈಡಿಂಗಲ್ಲಿ ನನಗೂ ಅದಕ್ಕೂ ಒಳ್ಳೆ ಬಾಂಡಿಂಗ್ ಸೆಟ್ ಆಯಿತು. ನಾವು ನನಗೆ ಹೆಂಗೆ ರೆಡಿ ಆಯ್ತು ಅಂತಂದರೆ, ನಾನು ಬರೀ ಮಾತಲ್ಲೇ, ನನ್ನ ಕಮೆಂಡಲ್ಲೇ ಅದು ತಗೊಂತು. ನಾನು ಹೆಂಗೆ ಹೋಗ್ಬೇಕು, ನಿಲ್ಬೇಕು, ಹಿಂಗೆ ನೋಡ್ತಾ ಇರ್ರಿ. ಕಮೆಂಟ್ ಬಗ್ಗೆನೂ ಹೇಳ್ಕೊಡ್ತೀನಿ ನಾನು ನೆಕ್ಸ್ಟ್. ರಾತ್ರಿ ಲೇಟ್ ಆಯಿತು, ರಾತ್ರಿ ಗಾಡಿ ನೋಡ್ಕೊಂಡಿಲ್ಲ. ಇನ್ನೇ ಯಾವ ಲೆವೆಲಿಗೆ ಗಲೀಜಾಗಿದ್ದಾನೆ ಅಂತಂದರೆ, ಕೆಟ್ಟ ಖರಾಬು, ಪಳ ಒಳಗೆ ಹೊಳಿಬೇಕು ಅಂತ ಕರ್ಕೊಂಡು ಹೋಗಿದ್ದೆ. ಆಗಿರೋದು ನೋಡ್ಬಿಟ್ರೆ ಯಾವ ಲೆವೆಲಿಗೆ ಖರಾಬ್ ಆಗಿದ್ದಾನೆ ಅಂತಂದರೆ ತೊಡಸ್ಬೇಕೀಗ ಎಲ್ಲ ಫುಲ್ಲು. ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಬಟ್ ರೈಡಿಂಗ್ ಎಲ್ಲ ಭಾಳ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ರಾತ್ರಿ ಭಾಳ ಲೇಟ್ ಆಗ್ಬಿಡ್ತು. ಯಾಕಂದರೆ ಸ್ಟಾರ್ಟ್ ಮಾಡಿದ್ದೆ ನಿಯರ್ ಅಬೌಟ್ 6:30, ಎಂಡ್ ಆಗಿದ್ದು ನಿಯರ್ ಅಬೌಟ್ 8:39. ಅಲ್ಲಿಂದ ಬರ್ತಿದ್ದೆ, ಸುಸ್ತಾಗಿದ್ವಿ, ಸೀದಾ ಮಕ್ಕಂಡ್ವಿ. ಗಾಡಿ ಈ ನಮೂನಿ ರಾಡಿ ಆಗೈತಿ. ನೋಡುವ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ.